ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಂದು ಚಂದ್ರಕಲಾ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೋಡೋದಾದರೆ ಬ್ಲೌಸ್ನ ಡಿಸೈನ್ಗೆ ನಾನು ಈ ಒಂದು ಲೆಂತ್ ಬಂದು ಉದ್ದ 14.75 ಇಂಚ್ ತೊಗೊಳ್ತಾ ಇದ್ದೀನಿ, ಅಗಲ ಬಂದು 12 ಇಂಚ್ ತೊಗೊಳ್ತಾ ಇದ್ದೀನಿ, ಹಾರ್ಮೋಲ್ ಬಂದು 5.25 ತೊಗೊಳ್ತಾ ಇದ್ದೀನಿ, ಮತ್ತು ಶೋಲ್ಡರು ಸಹ 5.25 ಇಂಚ್ ತೊಗೊಳ್ತಾ ಇದ್ದೀನಿ. ಅದರಲ್ಲಿ ನಾವು ನೆಕ್ಗೆ 2.25 ತೊಗೊಳ್ತಾ ಇದ್ದೀನಿ ನೆಕ್ಗೆ, ಮತ್ತು ಅದರಿಂದ 4 ಇಂಚ್ ಕೆಳಗಡೆನೂ ಸಹ 2.25 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2.25 ಮತ್ತು ಉದ್ದ ನಮಗೆ 9.25 ಇಂಚು ಬೇಕು. ಎಕ್ಸಾಕ್ಟ್ ನೆಕ್ನ ಡೀಪು 9.25 ಆದರೆ ಸಾಕು ನಮಗೆ. ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದನೇ ಮುಂದಕ್ಕೆ 4.25 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬ್ರಾಡ್ಗೋಸ್ಕರ. ಪ್ಯಾಚಸ್ಸನ್ನು ಮಾಡ್ಕೊಳ್ಳೋ ಅದಕ್ಕೆ ಕೆಳಗಡೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಚನ್ನು ಮಾಡ್ಕೊಳ್ಳೋದಕ್ಕೋಸ್ಕರ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಒಂದು ಎಲ್ಲ ಡಾಟ್ಸ್ನು ನಾನು ನೋಡಿ ಈ ರೀತಿ ಕೂಡಿಸ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಪಾಟ್ ಶೇಪ್ ಬರೋ ರೀತಿ ಈ ರೀತಿ ಪಾಯಿಂಟ್ಸ್ 1.5 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಮೇಲಕ್ಕೆ ಜಾಯಿನ್ ಮಾಡ್ತಿದ್ದೀನಿ ಈ ರೀತಿ. ಅದು ಒಂದು ಪ್ಯಾಚ್ ಆಗುತ್ತೆ, ಮತ್ತು ಈ ಕಡೆ ಒಂದು ಪ್ಯಾಚು. ಈ ರೀತಿ ಬ್ಲೌಸ್ ಡಿಸೈನ್ನ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ತುಂಬ ಈಸಿಯಾಗಿರುತ್ತೆ, ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. 3 ಪ್ಯಾಚನ್ನು ಆ್ಯಡ್ ಮಾಡಿ ಮತ್ತು ಈ ಸೈಡು ಆ್ಯಡ್ ಮಾಡಿ ನೋಡಿ. ನಾನು ಆಲ್ರೆಡಿ ಬ್ಲೌಸ್ ಪೀಸ್ನು ಸಹ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡಿಸೈನನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಪಾಟ್ ನೆಕ್ ಶೇಪನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಡಿಸೈನ್ ಪ್ಯಾಚಸ್ಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸೈಡು ಕಟ್ ಮಾಡ್ಕೊಳ್ಬೇಕು ಮತ್ತು ಕೆಳಗಡೆದು ಸಹ ಕಟ್ ಮಾಡ್ಕೊಳ್ಬೇಕು. ಇದು 2 ಪ್ಯಾಚು, ಇದು 1 ಪ್ಯಾಚು. ಈ 3 ಬಟ್ಟೆನೂ ಪ್ಯಾಚಸ್ಸು ಕಟ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ನಾವು ಎಡ್ಜನ್ನ ಕೆಳಗಡೆ ಬ್ಲೌಸ್ನ ಸ್ಟಿಚ್ ಮಾಡಿ ರಿಟರ್ನ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ. ರಿಟರ್ನ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಫಿನಿಶ್ ಆಯಿತು. ಮತ್ತು ಪಿನ್ನನ್ನು ಸೆಕ್ಯೂರ್ ಮಾಡಿಕೊಂಡು ಒಂದು ಪಾಟ್ ನೆಕ್ ಶೇಪು ಸುತ್ತಲೂ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಪಾಟ್ ನೆಕ್ನ ಶೇಪ್ ಸುತ್ತಲೂ ಸ್ಟಿಚ್ಚು ಮಾಡ್ಕೊಳ್ತಾ ಇರೋದು. ಮತ್ತು ಅದರ ಸುತ್ತಲೂ ಸಹ ಒಂದು ಬ್ಲೌಸ್ನ ಸುತ್ತಲೂ ಸ್ಟಿಚ್ಚನ್ನು ಮಾಡ್ಕೊಂಡ್ವಿ. ಮತ್ತು ಪಾಟ್ ನೆಕ್ ಸುತ್ತಲೂ ಇರುವಂಥದ್ದನ್ನು ಬಟ್ಟೆನ ಒಳಗಡೆ ಇರೋದನ್ನು ಕಟ್ ಮಾಡ್ತಿದ್ದೀವಿ. ನೋಡಿ ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಪಿನ್ನನ್ನು ರಿಮೂವ್ ಮಾಡ್ತಿದ್ದೀವಿ. ಇದಕ್ಕೆ ಪೈಪಿಂಗನ್ನ ಹಾಕ್ಕೊಂಡ್ಬಿಡೋದು. ಅದಾದಮೇಲೆ ಪ್ಯಾಚು, ನಾವು ಸೈಡ್ ಪ್ಯಾಚನ್ನು ತೊಗೊಂಡ್ವಲ್ಲ, ಅದಕ್ಕೆ ಒಂದು ಸೈಡ್ ಪೈಪಿಂಗ್ ಬರೋ ಕಡೆ ನಾನು ತೋರಿಸಿದ್ನಲ್ಲ ಈಗ, ಅದು ಪೈಪಿಂಗ್ ಬರುತ್ತೆ. ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ನೀವು ಈ ಕ್ಯಾನ್ವಸನ್ನು ಕಟ್ ಮಾಡ್ಕೊಳ್ಬೇಕು. ಸೈಡಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಟ್ಟು ಕ್ಯಾನ್ವಸನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ಅದೇ ರೀತಿ ಬಟ್ಟೆಯಲ್ಲೂ ಸಹ ಒಂದು ಪೈಪಿಂಗ್ ಬರುತ್ತೆ ಈ ಕಡೆ, ಆ ಕಡೆ ಕರೆಕ್ಟಾಗಿ ಅದೇ ಶೇಪಲ್ಲಿ ಕಟ್ ಮಾಡಿ ಸೈಡಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ, ನಾನು ಲೈನಿಂಗ್ನು ಸಹ ಕಟ್ ಮಾಡಿದ್ದೀನಿ, ರೆಡ್ ಕಲರ್ದು ಲೈನಿಂಗು. ಅದನ್ನು 3 ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ 3 ಈ ರೀತಿ ಕಟ್ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಪ್ಯಾಚ್ ಬರುತ್ತೆ. ಅದೇ ರೀತಿ ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಈ ರೀತಿ ಇಟ್ಕೊಳ್ಬೇಕು. ಉಲ್ಟಾ ಸೀದಾ ಮಾಡ್ಕೊಳ್ಬಾರ್ದು. ಕರೆಕ್ಟಾಗಿ ಇದೇ ರೀತಿ ನಾವು ಯಾವ ರೀತಿ ಕಟ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಂಡು ಜೋಡಿಸ್ಕೊಳ್ಬೇಕಾಗುತ್ತೆ. ನಾವು ಕಟ್ ಮಾಡಿರೋವಂಥ ಪ್ಯಾಚನ್ನು ತೋರಿಸ್ತೀನಿ ನೋಡಿ. ಈಗ ನಾನು ನೋಡಿ ಈ ಪ್ಯಾಚನ್ನು ಮೇಲೆಯಿಂದ ಇಟ್ಕೊಳ್ಬೇಕು. ನೋಡಿ, ಸುತ್ತಲೂ 1.5 ಇಂಚು ಅಥವಾ 1 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು ಅಷ್ಟೇ. ಈ ಪ್ಯಾಚನ್ನು ತೋರಿಸ್ತೀನಿ ನೋಡಿ. ಇದು ಮೇಲೆಯಿಂದ ಇಟ್ಕೊಂಡು ಸೈಡಲ್ಲಿ 1 ಇಂಚು ಬರೋಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರಬೇಕು ಅಷ್ಟೇ. ಸ್ಟಿಚ್ ಮಾಡೋದಕ್ಕೆ ಒಳಗಡೆ ಹೋಗುತ್ತೆ ಆ ಒಂದೊಂದು ಎಕ್ಸ್ಟ್ರಾ, ಅದು ಪರ್ಫೆಕ್ಟಾಗಿ ಬ್ಲೌಸ್ನ ಡಿಸೈನು ಬರುತ್ತೆ. ಇದನ್ನೆಲ್ಲದನ್ನು ಈಗ ಸುತ್ತಲೂ
2 ಇಂಚಿಗೆ 2 ಇಂಚು ಸೀರೆಯ ಪ್ಯಾಚನ್ನ ತಗೊಳ್ಬೇಕು. ಈ ರೀತಿ ತ್ರಿಕೋನ ಆಕಾರದಲ್ಲಿ ಮಡ್ಚ್ಕೊಂಡು ನೋಡಿ ಸ್ಟಿಚ್ಚನ್ನ ಮಾಡ್ಕೊಳ್ಬೇಕು. ಇದೇ ರೀತಿ ನಾನು ತುಂಬ ಪ್ಯಾಚಸ್ಸನ್ನು ಮಾಡ್ಕೊಂಡಿದ್ದೀನಿ ಡಿಸೈನ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಇದಕ್ಕೆಲ್ಲನೂ ಸೈಡೆಲ್ಲ ಫುಲ್ಲು ಸ್ಟಿಚ್ಚು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸಿರೋ ರೀತಿನೇ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಡಿಸೈನು. ಮತ್ತು ಪೈಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿ. ಒಂದು ಸೈಡು ಪೈಪಿಂಗ್ ಮಾಡ್ಕೊಳ್ಬೇಕು. ನಾವು ಸೇಮ್ ಅದೇ ಕಡೆ ಮಾಡಿದ್ವಲ್ಲ ಅದನ್ನು. ಮತ್ತು ನೋಡಿ ಎರಡಕ್ಕೂ ಮಾಡ್ಕೊಂಡಿದ್ದಾಯಿತು. ಇದಕ್ಕೂ ಸಹ ನಾನು ಬ್ಲೂ ಕಲರ್ದು ಪ್ಯಾಚ್ ತೊಗೊಳ್ತಾ ಇದ್ದೀನಿ. ಬಟ್ ಅದೇನು ಅಷ್ಟೊಂದು ಚೆನ್ನಾಗಿ ಕಾಣಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಸ್ಕಿಪ್ ಮಾಡಿದ್ದೀನಿ. ಇದರಲ್ಲಿ ರೆಡ್ ಕಲರ್ದನ್ನೇ ಪೈಪಿಂಗ್ ಕೊಟ್ಕೊಂಡೆ ನಾನು. ಮತ್ತೆ ಸೇಮ್ ಇದೇ ರೀತಿಯೇ ರೆಡ್ ಕಲರ್ ಪೈಪಿಂಗ್ ಕೊಟ್ಕೊಂಡಿದ್ದೀನಿ. ಮತ್ತು ನೋಡಿ ಇದು ಪ್ಯಾಚು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಪ್ಯಾಚಿಗೆ ನೋಡಿ ಮಾರ್ಕ್ ಈ ರೀತಿ ಮಾಡ್ಕೊಂಡು ಬಿಡಬೇಕು. ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಜೋಡಿಸ್ಕೊಳ್ಬೋದು. ಆನಂತರ ನೋಡಿ ಪ್ಯಾಚ್ನ ನಾವು ಕಟ್ ಮಾಡಿರೋಂಥ ಪ್ಯಾಚ್ನ ಬಟ್ಟೆನ ಹಾಗೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಮಾರ್ಕ್ ಮಾಡಿರೋ ಕಡೆನೇ ಒಂದು ಪ್ಯಾಚನ್ನ ಇಟ್ಕೊಂಡು ಸ್ಪಿನ್ನ ಹಾಕ್ಕೊಳ್ಬೇಕು. ಮತ್ತು ಆ ಸೈಡು ಸಹ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇಟ್ಕೊಂಡು ಪಿನ್ನನ್ನು ಹಾಕ್ಕೊಳ್ಬೇಕು. ಪಿನ್ ಹಾಕ್ಕೊಂಡು ನೋಡಿ ನಾನು ರೆಡ್ ಕಲರ್ದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಪೈಪಿಂಗು. ಮತ್ತು ಆ ಕಡೆ ಈ ಕಡೆ ಸೆಕ್ಯೂರ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿ. ಮತ್ತು ಇದು ಪ್ಯಾಚ್ ಬಂದಿರುತ್ತಲ್ಲ, ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಎರಡು ಕಡೆನೂ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಅದು ಅಲ್ಲಿಗೆ ಬರೋ ರೀತಿ ನೋಡಿ ಈ ರೀತಿ ಇಟ್ಕೊಂಡ್ರೆ ಕ್ಲಿಯರಾಗಿ ನಮಗೆ ದೊಡ್ಡದು ಆಗೋದಿಲ್ಲ, ಚಿಕ್ಕದು ಆಗೋದಿಲ್ಲ. ನಾವೇನು ಕಟ್ ಮಾಡಿರ್ತೀರೋ ಎಕ್ಸಾಕ್ಟ್ ಅಷ್ಟೇ ಬರುತ್ತೆ ಡೀಪು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ಸನ್ನ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಎಷ್ಟು ಈಸಿಯಾಗಿ ಸಾಧ್ಯನೋ ಅಷ್ಟು ಈಸಿಯಾಗಿ ಹೇಳ್ಕೊಡೋದಕ್ಕೆ ನಾನು ನನ್ನ ಒಂದು ವಿಡಿಯೋಗಳಲ್ಲಿ ಇಷ್ಟಪಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ಎನರ್ಜಿ ಸಿಕ್ಕ ಹಾಗಾಗುತ್ತೆ ಅಷ್ಟೇ. ಇದರಿಂದ ಯಾವುದೇ ರೀತಿ ಅಮೌಂಟು ನನಗೆ ಸಿಗೋದಿಲ್ಲ. ಎನರ್ಜಿಗೋಸ್ಕರ ಲೈಕ್ ಮಾಡಿ. ತ್ರಿಕೋನ ಶೇಪ್ನ ಆಕಾರದ ಒಂದು ಪ್ಯಾಚಸ್ಸನ್ನು ನೋಡಿ ಪೈಪಿಂಗಿಗೆ ಟಚ್ ಆಗೋ ರೀತಿ ಈ ರೀತಿ ಇಟ್ಕೊಂಡು ನಾವು 1 by 1 ಒಂದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ಪೈಪಿಂಗಿಗೆ ಮೂತಿ ಟಚ್ ಆಗಬೇಕು. ಆ ರೀತಿ ಇಟ್ಕೊಂಡು ಹೊಲ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನೋ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹೊಸಬ್ರು ನನ್ನ ಒಂದು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಾನು. ನನ್ನ ಎಕ್ಸ್ಪ್ಲನೇಷನ್ನು ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಅರ್ಥ ಆಗ್ತಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ಪೈಪಿಂಗಿಗೆ ಟಚ್ ಆಗೋ ರೀತಿ ಒಂದು ಪೀಸ್ ಒಂದೊಂದನ್ನು ಸಹ ಇಟ್ಟು ಹೊಲಿತಾ ಹೋಗಬೇಕು. ಸುತ್ತಲೂ ಸಹ 1 by 1 ಪ್ಯಾಚನ್ನ ನೋಡಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಫುಲ್ಲು ರೌಂಡ್ ಇದರಲ್ಲಿ ಸ್ಟಿಚ್ ಮಾಡಿದಾದ ನಂತರ ಎಕ್ಸ್ಟ್ರಾ ಬಂದಿರೋವಂಥ ಪ್ಯಾಚಸ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಲೇಸನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಸುತ್ತಲೂ ಅದು ಕಚ್ಚಾ ಕವರ್ ಆಗೋ ರೀತಿ ಲೇಸನ್ನ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು.
ನೋಡಿದ್ರಲ್ಲ ನಮ್ಮ ಒಂದು ಬ್ಲೌಸ್ನ ಡಿಸೈನು ಸಿಂಪಲಾಗಿ ಎಷ್ಟು ಫಾಸ್ಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ಯಾವ ರೀತಿ ಇದೆ ಒಂದು ಡಿಸೈನ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ, ಈ ಡಿಸೈನಲ್ಲಿ ತ್ರಿಕೋನಾಕಾರವಾಗಿರೋ ಪ್ಯಾಚಸ್ಗೆ ಬೀಡ್ಸ್ನ ಸಹ ಸ್ಟಿಚ್ ಮಾಡ್ಕೊಳ್ಬೋದು. ತುಂಬ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ. ಇನ್ನೂ ಸಹ ಬೀಡ್ಸ್ನ ಸ್ಟಿಚ್ ಮಾಡೋದ್ರಿಂದ ಈ ಒಂದು ಸಿಂಪಲಾಗಿ ಹೇಳಿದ್ದೀನಿ ಅಂತ ಭಾವಿಸ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹೊಸಬರು ನನ್ನ ಒಂದು ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.